ಈ ವಾರದ ಕ್ವಾಟ್ಲೆ ಕಿಚನ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಕ್ಕೆ ಅಂತಂದ್ರೆ ಪ್ರೋಮೋದಲ್ಲೇ ಇಲ್ಲಿ ತೋರಿಸಿದ್ರು ರಕ್ಷಿತ್ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2 ನ ಬಿಟ್ಟು ಹೊರಗಡೆ ಏನಾದ್ರೂ ಹೋದ್ರ ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ಇಲ್ಲಿ ಇಡ್ಸಿದ್ರು. ಆದ್ರೆ ಇದನ್ನ ಪ್ರೋಮೋ ನೋಡಿದ ತಕ್ಷಣ ಇಲ್ಲಪ್ಪ ಹೋಗೋಕ್ ಚಾನ್ಸೇ ಇಲ್ಲ ಅಂತ ಬಿಟ್ಟು ಕೆಲವೊಬ್ರು ಹೇಳಿದ್ರು. ಏನಕ್ಕೆ ಅಂತ ಇಲ್ಲಿ ಗೊತ್ತು, ಯಾಕಂದ್ರೆ ಯಾವ್ಯಾವ ಪರ್ಸನ್ಗಳು ಇಲ್ಲಿ ಇದ್ರೆ ಯಾವ್ಯಾವ ತರ ಇಲ್ಲಿ ಮಾಡ್ತಾರೆ ಅಂತ ಬಿಟ್ಟು ತುಂಬಾ ಚೆನ್ನಾಗಿ ಗೊತ್ತಿದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಆ ರೀತಿ ಶೋನ ಬಿಟ್ಟು ಹೋಗೋಂಗು ಕೂಡ ಇಲ್ಲಿ ಇರಲ್ಲ. ಎಪಿಸೋಡ್ ನೋಡಿದಾಗ ಒಂಚೂರು ಸ್ವಲ್ಪ ಇಲ್ಲಿ ಡಿಸಪಾಯಿಂಟ್ ಅಂತೂ ಸ್ವಲ್ಪ ಜನಕ್ಕೆ ಆಗಿರುತ್ತೆ. ಬಟ್ ರಕ್ಷಿತ್ ಅವ್ರನ್ನ ಇಷ್ಟ ಪಡೋರ್ಗೆ ಖಂಡಿತವರು ಡಿಸಪಾಯಿಂಟ್ ಆಗಿರಲ್ಲ. ಕ್ವಾಟ್ಲೆ ಕಿಚನ್ ಏನಪ್ಪಾ ಅಂತಂದ್ರೆ ಈಗ ಕುಕ್ಕುಗಳು ಕ್ವಾಟ್ಲೆಗಳು ಈಗ ಪ್ರತಿ ವಾರನೂ ಕೂಡ ಜೋಡಿಗಳು ಇಲ್ಲಿ ಚೇಂಜ್ ಆಗ್ತಾನೆ ಇರ್ತಾರೆ. ಅವ್ರ ಜೊತೆ ಅಂದ್ರೆ ಈಗ ಕ್ವಾಟ್ಲೆಗಳಿಗೆ ಕುಕ್ಕುಗಳು, ಕುಕ್ಕುಗಳಿಗೆ ಕ್ವಾಟ್ಲೆಗಳು ಈಗ ಪ್ರತಿ ವಾರನೂ ಕೂಡ ಚೇಂಜ್ ಆಗ್ತಾನೆ ಇರ್ತಾರೆ. ಈ ವಾರ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಇತ್ತು. ತಾಂಡವ್ ಅವ್ರಿಗೆ ಇಲ್ಲಿ ಪ್ಯಾಕು ಅವರು ಸಿಕ್ಕಿದ್ರು, ಮೇಘನಾ ಅವ್ರಿಗೆ ನವಾಜ್ ಅವ್ರು ಸಿಕ್ಕಿದ್ರು, ಸಮೀಕ್ಷಾ ಅವ್ರಿಗೆ ಸೂರಜ್ ಅವರು, ಭವಿಷ್ಯ ಅವ್ರಿಗೆ ಆಸಿ ಅವ್ರು ಸಿಕ್ಕಿದ್ರು, ಮತ್ತೆ ರಕ್ಷಿತ್ ಅವ್ರಿಗೆ ವಾಣಿಗೌಡ ಅವ್ರು ಸಿಕ್ಕಿದ್ರು. ಅಂದ್ರೆ ಏನೊಂದು ಕಾಂಬಿನೇಷನ್ ಇತ್ತು, ಎಲ್ಲಾ ಕಾಂಬಿನೇಷನ್ ಕೂಡ ಇಲ್ಲಿ ಚೆನ್ನಾಗಿತ್ತು. ಕುಕ್ ಮಾಡ್ಬೇಕಾದ್ರೂ ಕೂಡ ಇಲ್ಲಿ ಅಷ್ಟೇ 60 ನಿಮಿಷ ಅಂದ್ರೆ 1 ಅವರ್ ಟೈಮ್ ಕೊಟ್ಟಿರ್ತಾರೆ. ಇಲ್ಲಿ ಕ್ವಾಟ್ಲೆನೂ ಮಾಡಬೇಕು ಮತ್ತೆ ಕುಕ್ ಕೂಡ ಇಲ್ಲಿ ಮಾಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ಕುಕ್ ಮಾಡಲೇಬೇಕು. ಅದರಲ್ಲೂ ಕೂಡ ಈ ವಾರ ಎಲಿಮಿನೇಷನ್ ಆಲ್ರೆಡಿ ಒಬ್ರು ಎಲಿಮಿನೇಟ್ ಅಂತೂ ಇಲ್ಲಿ ಆಗಿ ಹೋಗಿದ್ದಾರೆ. ಈ ವಾರನೂ ಕೂಡ ಒಬ್ರು ಎಲಿಮಿನೇಟ್ ಆಗ್ತಾರೆ. ಫಸ್ಟ್ ಶನಿವಾರದ ಎಪಿಸೋಡ್ ಅಲ್ಲಿ ಡೇಂಜರ್ ಝೋನ್ ಬರ್ತಾರೆ. ಆ ನಂತರ ಭಾನುವಾರದ ಎಪಿಸೋಡ್ ಅಲ್ಲೂ ಕೂಡ ಯಾರು ಡೇಂಜರ್ ಝೋನ್ ಬರ್ತಾರೋ, ಶನಿವಾರದ ಎಪಿಸೋಡ್ ಭಾನುವಾರದ ಎಪಿಸೋಡ್ ಇಬ್ರು ಕೂಡ ಯಾರ್ಯಾರು ಬಂದಿರ್ತಾರೋ ಅವ್ರಿಬ್ರಿಗೂ ಕೂಡ ಒಂದು ಅಡಿಗೆನ ಮಾಡಕ್ ಹೇಳ್ತಾರೆ. 20 ನಿಮಿಷ ಇಲ್ಲಿ ಕಾಲಾವಕಾಶ ಕೊಡ್ತಾರೆ. ಆದ್ರೆ ನೋಡಿ ಬರ್ತಾ ಬರ್ತಾ ಏನಾಗ್ತದೆ ಅಂತಂದ್ರೆ ಈಗ ಕ್ವಾಟ್ಲೆ ಕಿಚನ್ ಅಲ್ಲಿ ಅಡಿಗೆ ಯಾರ್ಯಾರು ಸೂಪರ್ ಎಕ್ಸಲೆಂಟ್ ಅಂತ ಅನಿಸ್ಕೊಂಡಿದ್ರು, ಬಟ್ ಈ ಒಂದು ವೀಕ್ ಅಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಜಡ್ಜಾದ ಕೌಶಿಕ್ ಅವರು ಮತ್ತೆ ಮೇಘನಾ ರಾಜ್ ಅವರು ಇಬ್ರು ಕೂಡ ಇಲ್ಲಿ ಹೇಳಲೇ ಬಿಟ್ರು. ಬಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೇನ್ ಆಗಿ ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಈಗ ಪ್ರೋಮೋದಲ್ಲಿ ತೋರಿಸಿದ್ರು ರಕ್ಷಿತಾ ಅವರು ಬಿಟ್ಬಿಟ್ಟು ಹೊರಗಡೆ ಹೋಗ್ತಾರೆ ಅಡಿಗೆ ಮಾಡೋದನ್ನ ಅಂತ ಅಂದ್ಬಿಟ್ಟು. ಮೇನ್ ಆಗಿ 1 ಅವರ್ ಟೈಮ್ ಇದೆ ಅಂತಂದ್ರೆ ಆ 1 ಅವರ್ ಅಲ್ಲಿ ನಾವು ಏನೊಂದು ಅಡಿಗೆ ಮಾಡಬಹುದು ಅಂತ ಅಂದ್ಬಿಟ್ಟು ಫಸ್ಟೇ ಕ್ಯಾಲ್ಕುಲೇಷನ್ ಹಾಕೊಂಡಿರ್ಬೇಕು. ವೆಜ್ಜು ನಾನ್ ವೆಜ್ಜು ಎಲ್ರಿಗೂ ಕೂಡ ಇಲ್ಲಿ ಸಿಕ್ಕಿತ್ತು. ರಕ್ಷಿತ್ ಅವರು ಚಿಕನ್ ಪಪ್ಸ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಜಡ್ಜಾದ ಕೌಶಿಕ್ ಅವ್ರಿಗೆ ಇಲ್ಲಿ ಹೇಳಿದ್ರು. ಇಲ್ಲಿ ಕೌಶಿಕ್ ಅವರು ಕೂಡ ಇಲ್ಲಿ ಬರ್ತಾರೆ, ಮತ್ತೆ ವಾಣಿಗೌಡ ಅವರು ಕೂಡ ಇಲ್ಲಿ ನಿಂತಿರ್ತಾರೆ. ಅವ್ರ ಪೇರು ಇಲ್ಲಿ ನಿಂತ್ಕೊಳ್ಳೇಬೇಕು. ಈ ವೀಕು ಅವ್ರು ಇಲ್ಲಿ ಕಾಂಬಿನೇಷನ್ ಬಂದಿತ್ತು, ತುಂಬಾ ಚೆನ್ನಾಗಿತ್ತು. ವಾಣಿಗೌಡ ಅವರು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕ್ವಾಟ್ಲೆ ಮಾಡ್ತಾರೆ. ಓಂ ಪ್ರಕಾಶ್ ಅವ್ರ ಜೊತೆನೂ ಕೂಡ ತುಂಬಾ ಚೆನ್ನಾಗಿ ಕ್ವಾಟ್ಲೆ ಮಾಡಿದ್ರು. ಸೂರಜ್ ಅವ್ರ ಜೊತೆನೂ ಕೂಡ ಒಳ್ಳೆ ತುಂಬಾ ಚೆನ್ನಾಗಿ ಇವ್ರದ್ದು ಕಾಂಬಿನೇಷನ್ ಇಲ್ಲಿ ವರ್ಕ್ ಆಗ್ತದೆ. ಆದ್ರೆ ರಕ್ಷಿತಾ ಅವರು ವಾಣಿಯವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ಬರೀ ಮಾತು 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 ಬೇರೆ ಏನು ಕೂಡ ಮಾಡಲ್ಲ ಅಂತ ಇಲ್ಲಿ ಹೇಳಿದ್ರು. ಅದರಿಂದ ವಾಣಿಯವ್ರಿಗೂ ಸ್ವಲ್ಪ ಇಲ್ಲಿ ಬೇಜಾರಾದಂಗೆ ಕಾಣಿಸ್ತಿತ್ತು ಫೇಸ್ ರಿಯಾಕ್ಷನ್ ಅಲ್ಲಿ. ಬಟ್ ಅದನ್ನ ಹೇಳಕ್ ಆಗಲ್ಲ, ಅಂದ್ರೆ ಅವ್ರ ಫೇಸ್ ರಿಯಾಕ್ಷನ್ ಆ ರೀತಿಯಾಗಿ ಇತ್ತು. ಅಂದ್ರೆ ನನ್ನಿಂದ ಏನು ತಪ್ಪಾಗಿಲ್ಲ ಅಂತ ಅಂದ್ಬಿಟ್ಟು ವಾಣಿಯವ್ರು ಕೂಡ ಇಲ್ಲಿ ಹೇಳಿದ್ರು. ಯಾಕಂದ್ರೆ ಒಂದು ಚಿಕನ್ ಪಪ್ಸ್ ಯಾವ ತರ ಮಾಡಬೇಕು ಜಡ್ಜಾದ ಕೌಶಿಕ್ ಅವ್ರು ಬಂದು ಹೇಳಿದ್ರು. ಇಲ್ಲಿ ಪ್ರೋಮೋದಲ್ಲೂ ತೋರಿಸಿದ್ರು, ಮತ್ತೆ ಎಪಿಸೋಡ್ ನೋಡಿದಾಗೂ ಕೂಡ ಇಲ್ಲಿ ಗೊತ್ತಾಗಿರುತ್ತೆ. ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ ನನಗೆ ಗೊತ್ತಿಲ್ಲ, ಎಲ್ಲಾ ಮಸಾಲೆನೂ ಕೂಡ ಹಾಕ್ತಿದ್ದೀನಿ ಅಂತ ಅಂದ್ಬಿಟ್ಟು ರಕ್ಷಿತಾ ಅವರು ಹೇಳಿದ್ರು. ಆದ್ರೆ ಜಡ್ಜ್ ಕೌಶಿಕ್ ಅವರು ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಏನ್ ಮಾಡ್ತಾ ಇದೀನಿ ಅಂತ ಹೇಳಬೇಕು, ಇಲ್ಲಿ 3, 2, 1 ಅಂತ ಎಣಿಸ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಮೇನ್ ಆಗಿ ಅವ್ರು ಏನ್ ಅಡಿಗೆ ಮಾಡ್ತಿದ್ರು ಇಮ್ಮಿಡಿಯೇಟ್ ಆಗಿ ಆ ಒಂದು ಟೈಮಿಂಗ್ ಅಲ್ಲಿ ಆ ಒಂದು ಅಡಿಗೆನ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಅದಕ್ಕೆ ಇಲ್ಲಿ ಬಿಟ್ಟೋದ್ರು ಹತ್ಕೊಂಡು ಅಂತ ಅಂದ್ಬಿಟ್ಟು ಸೂರಜ್ ಅವರು ಕೂಡ ಇಲ್ಲಿ ಅಲ್ಲೇ ಹೇಳಿದ್ರು. ಅದನ್ನು ಕೂಡ ಎಪಿಸೋಡ್ ಅಲ್ಲಿ ಪ್ರಸಾರ ಮಾಡಿದ್ರು. ಒಟ್ಟಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಟೈಮಿಂಗ್ ಅಂತ ಏನ್ ಕೊಟ್ಟಿರ್ತಾರೋ ಆ ಟೈಮಿಂಗ್ ಅಲ್ಲಿ ಆ ಒಂದು ಅಡಿಗೆನ ನಾವು ಮಾಡಬೇಕು. ಎಲ್ಲಾನು ಕೂಡ ಇಲ್ಲಿ ರುಚಿಯಾಗೂ ಇರಬೇಕು, ಶುಚಿಯಾಗೂ ಇಲ್ಲಿ ಇರ್ಲೇಬೇಕಾಗುತ್ತೆ. ಮೇನ್ ಆಗಿ ಉಪ್ಪು ಖಾರ ಹುಳಿ ಎಲ್ಲಾ ಕೂಡ ಕರೆಕ್ಟ್ ಆಗಿ ಇದ್ರೇನೆ, ಯಾಕಂದ್ರೆ ಆಫ್ ಬಾಯ್ಲ್ ಮಾಡೋದು ಮತ್ತೆ ಫುಲ್ ಬಾಯ್ಲ್ ಮಾಡೋದು ಏನೇನು ಇರುತ್ತೆ ಎಲ್ಲಾನು ಕೂಡ ಕರೆಕ್ಟ್ ಆಗಿ ಮಾಡ್ದೇನೆ ಟೇಸ್ಟ್ ಅಷ್ಟು ಅದ್ಭುತವಾಗಿ ಬರೋದು. ಆ ಒಂದು ಟೈಮಲ್ಲಿ ಚಿಕನ್ ಪಫ್ಸ್ನ ಅವ್ರು ಮಾಡಕ್ ಆಗ್ಲಿಲ್ಲ. ರಕ್ಷಿತ್ ಅವರು ನಾನು ಇಲ್ಲಿ ಅಡಿಗೆ ಮಾಡೋದೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಬಿಟ್ಟು ಹೋಗಕ್ಕೆ ಹೋದ್ರು. ಬಟ್ ಯಾರು ಬಿಡ್ಲಿಲ್ಲ, ಮತ್ತೆ ಅವರು ಅಡಿಗೆನ ಬಂದು ಸ್ಟಾರ್ಟ್ ಮಾಡ್ಬಿಟ್ಟು ಮಾಡಿದ್ರು. ಅವ್ರು ಏನೆಲ್ಲಾ ಮಿಸ್ಟೇಕ್ ಮಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ನೋಡಿ ಇಲ್ಲಿ ವಾಪಸ್ ಬಂದಿದ ತಕ್ಷಣ ರಕ್ಷಿತ್ ಅವರು ಮೇಘನಾ ಅವರು ಕೂಡ ಇಲ್ಲಿ ಸಮಾಧಾನ ಮಾಡಕ್ಕೆ ಇಲ್ಲಿ ಟ್ರೈ ಮಾಡಿದ್ರು, ಸಮಾಧಾನ ಕೂಡ ಇಲ್ಲಿ ಮಾಡಿದ್ರು. ಆದ್ರೆ ಒಂದು ಬೇಜಾರು ವಿಚಾರ ಏನಪ್ಪಾ ಅಂತಂದ್ರೆ ಮೇನ್ ಆಗಿ ನಾವು ಗಿವ್ ಅಪ್ ಮಾಡ್ಬಿಡ್ತೀವಿ, ಬಿಟ್ಬಿಡ್ತೀವಿ, ಹೋಗ್ಬಿಡ್ತೀವಿ. 10 ನಿಮಿಷ ನಾನು ಏನ್ ಮಾಡ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳಕ್ಕೂ ಮುಂಚೆ ರಕ್ಷಿತ್ ಅವರು ಯೋಚನೆ ಮಾಡ್ಬೇಕಿತ್ತು. 1 ಅವರ್ ಟೈಮ್ ಕೊಟ್ಟಿದ್ದಾರೆ, ನಾನು ಈ ಒಂದು ಅಡಿಗೆನ ಇಲ್ಲಿ ಮಾಡಕ್ ಆಗತ್ತಾ ಒಂದು ಟೈಮ್ ಅಲ್ಲಿ ಅಂತ ಅಂದ್ಬಿಟ್ಟು. ಮೇನ್ ಆಗಿ ಇಲ್ಲಿ ಕ್ವಾಟ್ಲೆ ಕೊಡ್ಬೇಕಾದ್ರೆ ಎಲ್ಲರೂ ಕೂಡ ಕ್ವಾಟ್ಲೆ ಕೊಡ್ತಾನೆ ಇರ್ತಾರೆ, ಅಡಿಗೆನೂ ಇಲ್ಲಿ ಚೆನ್ನಾಗಿ ಮಾಡ್ಲೇಬೇಕು. ಈಗ ಡೇಂಜರ್ ಝೋನ್ ಅಲ್ಲಿ ಶನಿವಾರದ ಎಪಿಸೋಡ್ ಅಲ್ಲಿ ರಕ್ಷಿತ್ ಅವ್ರು ಕೂಡ ಬಂದ್ರು, ಮತ್ತೆ ತಾಂಡವ್ ಅವ್ರು ಕೂಡ ಇಲ್ಲಿ ಬಂದ್ರು. ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಅಡಿಗೆನ ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಬರ್ತಾ ಬರ್ತಾ ಇಲ್ಲಿ ಕಾಂಪಿಟೇಷನ್ ಟಫ್ ಆಗ್ತಾ ಹೋದಾಗ ಇಲ್ಲಿ ಯಾರು ತುಂಬಾ ಬೆಟರ್ ಆಗಿ ಕೊಡ್ತಾ ಬರ್ತಾ ಇದಾರೋ ಅವ್ರು ಹುಡ್ಕೊಂತಾರೆ. ಆದ್ರೆ ಯಾರು ಸ್ವಲ್ಪ ಬೆಟರ್ ಕಮ್ಮಿ ಅಂತ ಅನ್ಸುತ್ತೋ ಅವ್ರು ಎಲಿಮಿನೇಟ್ ಆಗ್ಲೇಬೇಕು. ಆದ್ರೆ ಡೇಂಜರ್ ಝೋನ್ ಅಲ್ಲಿ ಶನಿವಾರದ ಎಪಿಸೋಡ್ ಅಲ್ಲಿ ತಾಂಡವ್ ಅವರು ಮತ್ತೆ ರಕ್ಷಿತ್ ಅವರು ಇಬ್ರು ಕೂಡ
ಇಲ್ಲಿ ಜಸ್ಟ್ ಮಿಸ್ ಆಗಿದ್ದೀರಾ ಅಂತ ಜಡ್ಜ್ ಕೌಶಿಕ್ ಅವರು ಕೂಡ ಇಲ್ಲಿ ಹೇಳಿದ್ರು. ಇನ್ನೊಂದೇನಪ್ಪಾ ಅಂದ್ರೆ ಈ ಹಿಂದೆ ಕೂಡ ಇಲ್ಲಿ ಜಡ್ಜ್ ಕೌಶಿಕ್ ಅವರು ರಕ್ಷಿತಾ ಅವ್ರಿಗೆ ಒಂದು ಕಿವಿ ಮಾತು ಹೇಳಿದ್ರು, ಇಲ್ಲಿ ಕ್ವಾಟ್ಲೆ ಮಾಡೋದನ್ನ ಬಿಡಬೇಕು, ಜಾಸ್ತಿ ತಮಾಷೆ ಬೇಡ, ಅಡಿಗೆ ಮಾಡಿ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದಾದ್ಮೇಲೆ ಈಗ ಡೇಂಜರ್ ಝೋನ್ಗೆ ಕೂಡ ಇಲ್ಲಿ ರಕ್ಷಿತಾ ಅವರು ಬಂದಿದ್ದಾರೆ. ಕ್ವಾಟ್ಲೆ ಕಿಚನ್ ಸೀಸನ್ 2 ಅಂತೂ ಸಖತ್ತಾಗಿ ಬರ್ತದೆ. ಬಟ್ ಕೆಲವೊಂದ್ಸತಿ ಏನಾಗ್ತದೆ ಅಂತಂದ್ರೆ ಈ ರೀತಿ ಕ್ಯೂರಿಯಾಸಿಟಿ ಇಟ್ಟರು ಕೂಡ ಹೊರಗಡೆ ಹೋದ್ರ ರಕ್ಷಿತಾ ಅವರು ಕ್ವಿಟ್ ಮಾಡ್ಬಿಟ್ರ ಅಂತ ಅಂದ್ಬಿಟ್ಟು ಇಲ್ಲಿ ಈ ತರ ತೋರಿಸಿರ್ತಾರೆ. ಬಟ್ ಆದ್ರೆ ಆ ನಂತರ ಪ್ರೋಮೋಗಳು ಬಿಟ್ಟಾಗ ಗೊತ್ತಾಗುತ್ತೆ ಇಲ್ಲಪ್ಪ ಅವ್ರು ಕ್ವಿಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು. ಆದ್ರೆ ನಾನು ಗಿವ್ ಅಪ್ ಮಾಡ್ಬಿಡ್ತೀನಿ ಹಾಗೆ ಹೀಗೆ 10 ನಿಮಿಷದಲ್ಲಿ ನಾನು ಏನ್ ಮಾಡ್ಲಿ ಅಂತ ಅಂದ್ಬಿಟ್ಟು ರಕ್ಷಿತಾ ಅವರು ಹೇಳಿ ಹತ್ಕೊಂಡು ಹೋಗ್ತಾರಲ್ವಾ, ಅಲ್ಲಿವರೆಗೆ ಗೊತ್ತಾಯ್ತು ಇನ್ನು 10 ನಿಮಿಷದಲ್ಲಿ ನಾನು ಒಂದು ಅಡಿಗೆನ ಮಾಡಕ್ ಆಗಲ್ಲ, ಅದಕ್ಕೆ ಈ ತರ ರಕ್ಷಿತಾ ಅವರು ಮಾಡಿ ಹತ್ಕೊಂಡು ಹೊರಗಡೆ ಹೋಗಿದ್ದು ಅಂತ ಅಂದ್ಬಿಟ್ಟು ಸೂರಜ್ ಅವರು ಕೂಡ ಇಲ್ಲಿ ಹೇಳಿದ್ರು. ನೋಡಿ, ಈ ರೀತಿ ಮಾಡಕ್ಕೂ ಮುಂಚೆ ಇವಾಗ ಯಾರ್ಯಾರು ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಇದಾರೋ, ಇವಾಗ ಯಾರ್ಯಾರು ಮಿಕ್ಕಿದಾರೋ ಅವ್ರು ಯೋಚನೆ ಮಾಡ್ಬೇಕು, 1 hour ಕೊಟ್ಟಿದ್ದಾರೆ, ನಾವ್ ಏನ್ ಕ್ವಾಟ್ಲೆ ಮಾಡ್ಬೋದು ಮತ್ತೆ ಏನು ಅಡಿಗೆ ಮಾಡಬಹುದು ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ಎಲ್ಲಾ ಸತಿನೂ ಕೂಡ ವರ್ಕ್ ಆಗ ಚಾನ್ಸೇ ಇಲ್ಲ. ಈಗ ನೋಡಿ, ಬಿಗ್ ಬಾಸ್ ಕಾನ್ಸೆಪ್ಟೇ ಬೇರೆ ಇದೆ, ಮತ್ತೆ ಕ್ವಾಟ್ಲೆ ಕಿಚನ್ ಸೀಸನ್ 2 ದೇ ಕಾನ್ಸೆಪ್ಟ್ ಬೇರೆ ಇದೆ. ಅಂದ್ರೆ ಕ್ವಾಟ್ಲೆ ಕಿಚನ್ ಅಲ್ಲಿ ಕುಕ್ ಮಾಡ್ಲೇಬೇಕು, ಜೊತೆ ಕ್ವಾಟ್ಲೆ ಮಾಡ್ಲೇಬೇಕು. ಇಷ್ಟು ಮಾಡಿದ್ರೆ ಮಾತ್ರನೇ ಕ್ವಾಟ್ಲೆ ಕಿಚನ್ ಅಲ್ಲಿ ಇಲ್ಲಿ ಉಳ್ಕೊಳ್ಳೋಕೆ ಆಗೋದು. ಇಲ್ಲಿ ಕೌಶಿಕ್ ಅವರು ಇಲ್ಲಿ ಪದೇ ಪದೇ ಎಚ್ಚರಿಕೆನ ಕೊಡ್ತಾನೆ ಇದ್ದಾರೆ ರಕ್ಷಿತಾ ಅವ್ರಿಗೆ. ಯಾಕಂದ್ರೆ ಆಟ ಇಲ್ಲಿ ಜಾಸ್ತಿ ಬೇಕಾಗಿಲ್ಲ, ಕುಕ್ ಮಾಡ್ಬೇಕು ಅಂತ ಇಲ್ಲಿ ಹೇಳಿದ್ರು. ಅದಾಗಿದ ತಕ್ಷಣ ಶನಿವಾರದ ಎಪಿಸೋಡ್ ನೋಡಿದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ಕೌಶಿಕ್ ಅವರು ಇಲ್ಲಿ ಹೇಳಿದ್ರು, ರಕ್ಷಿತಾ ಅವರು ಅಡಿಗೆ ಮಾಡ್ಬೇಕಾದ್ರೆ ಏನೆಲ್ಲ ಇಲ್ಲಿ ಮಿಸ್ಟೇಕ್ ನ ಮಾಡಿದ್ರು, ಯಾವ್ಯಾವ ತರ ಇಲ್ಲಿ ಮಾಡ್ಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇದೇ ತರ ಮಾಡ್ತಿದ್ರೆ ನೀವು ಬೇಗ ಎಲಿಮಿನೇಟ್ ಆಗ್ಬಿಡ್ತೀರಾ ಅನ್ನೋ ರೀತಿನೂ ಕೂಡ ಒಂದು ಎಚ್ಚರಿಕೆನ ಇಲ್ಲಿ ಜಡ್ಜ್ ಆದ ಕೌಶಿಕ್ ಅವರು ಇಲ್ಲಿ ಕೊಟ್ಟಿದ್ರು. ಇವರು ಕೂಡ ಅದೇ ತರ ಇಲ್ಲಿ ಹೇಳಿದ್ರು. ಮತ್ತೆ ಡೇಂಜರ್ ಝೋನ್ಗೂ ಕೂಡ ರಕ್ಷಿತಾ ಅವರು ಬಂದು ಹೋಗಿದ್ದಾರೆ. ಆದ್ರೆ ಸತತ 2ನೇ ಬಾರಿಗೆ ಇಲ್ಲಿ ತಾಂಡವ್ ಅವರು ಡೇಂಜರ್ ಝೋನ್ಗೆ ಬಂದಿದ್ದಾರೆ. ಸೊ ಒಟ್ಟಿನಲ್ಲಿ ಕ್ವಾಟ್ಲೆ ಕಿಚನ್ ಬರ್ತಾ ಬರ್ತಾ ತುಂಬಾ ಚೆನ್ನಾಗಿ ಬರ್ತದೆ. ಬಟ್ ಕೆಲವೊಂದು ವಿಚಾರಗಳಿಂದ ಏನಾಗ್ತದೆ ಅಂತಂದ್ರೆ ಇದು ಕ್ಯೂರಿಯಾಸಿಟಿ ಹುಡ್ಸಕ್ ಹೋಗ್ಬಿಟ್ಟು ಏನಪ್ಪ ಬರೀ ಇದೇ ತೋರಿಸ್ತಿದ್ದಾರೆ, ಇವಾಗ ಬಿಗ್ ಬಾಸ್ ಪ್ರೋಮೋ ಯಾವ ತರ ಇರ್ತೈತೋ ಅದೇ ತರ ಈ ಪ್ರೋಮೋ ಬಂದ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಖುಷಿ ಕೂಡ ಇದೆ, ಕೆಲವೊಬ್ರು ಬೇಜಾರು ಕೂಡ ಇಲ್ಲಿ ಮಾಡ್ಕೊಂತಿದ್ರೆ. ಈ ರೀತಿ ಕ್ಯೂರಿಯಾಸಿಟಿಗಳು ಬೇಕಾಗಿಲ್ಲ ಅಂತ ಕೆಲವೊಬ್ರಿಗೆ ಅನ್ಸುತ್ತೆ. ಬಟ್ ಇನ್ನು ಕೆಲವೊಬ್ರಿಗೆ ಹೌದು ಬೇಕಪ್ಪ ಇದ್ರೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನ್ಸುತ್ತೆ. ಒಟ್ಟಿನಲ್ಲಿ ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಡೇಂಜರ್ ಝೋನ್ಗೆ ತಾಂಡವ್ ಅವರು ರಕ್ಷಿತಾ ಅವರು ಇಬ್ರು ಕೂಡ ಇಲ್ಲಿ ಬಂದಿದ್ರು. ಅದ್ರಲ್ಲಿ ತಾಂಡವ್ ಅವರು ಇವಾಗ ಡೇಂಜರ್ ಝೋನ್ಗೆ ಹೋಗಿದ್ದಾರೆ, ರಕ್ಷಿತಾ ಅವರು ನಾರ್ಮಲ್ ಆಗಿ ಉಳ್ಕೊಂಡಿದ್ದಾರೆ. ಸೊ ವೀಕ್ಷಕರೇ, ಈಗ ಎಲ್ಲರೂ ಕೂಡ ವೈಟ್ ಮಾಡ್ತಿರೋದು ಏನಪ್ಪಾ ಅಂತಂದ್ರೆ ಗಿಲ್ಲಿ ನಟ ಅವರು ಕ್ವಾಟ್ಲೆ ಕಿಚನ್ಗೆ ಬಂದಿದ್ರಂತೆ, ಹಾಗಂತೆ ಹೀಗಂತೆ, ಆದ್ರೆ ಆ ಒಂದು ಪ್ರೋಮೋ ಬಿಟ್ಟಿಲ್ಲ, ಆ ಒಂದು ಫೋಟೋ ಎಲ್ಲೂ ಕೂಡ ಇಲ್ಲಿ ಬಂದಿಲ್ಲ ಈ ಒಂದು ಎಪಿಸೋಡ್ ಅಲ್ಲಿ ಅಂತ ಇಲ್ಲಿ ಸುಮಾರು ಜನಕ್ಕೆ ಈಗ ತಲೆಯಲ್ಲಿ ಹುಳ ಅಂತೂ ಬಂದಿರುತ್ತೆ. ಹೌದಲ್ವಾ, ಫೋಟೋ ಬಂತು ಬಟ್ ಆದ್ರೆ ಪ್ರೋಮೋದಲ್ಲಿ ಇಲ್ಲಿ ಕಾಣಿಸ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಈಗ ರಕ್ಷಿತಾ ಅವರೇ ಅವರ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಹಾಕೊಂಡಿದ್ದಾರೆ. ಆ ಒಂದು ಫೋಟೋ ಏನಿದೆ ಆ ಒಂದು ಫೋಟೋಗೆ ಇಲ್ಲಿ ಹಾಡು ಕೂಡ ಸಾಂಗ್ ಕೂಡ ಕುಂದಿರ್ಸ್ಕೊಂಡು ಹಾಕೊಂಡಿದ್ದಾರೆ. ಸುಮಾರು ಜನ ಸಿಕ್ಕಾಪಟ್ಟೆ ಕಮೆಂಟ್ ಗಳ ಸುರಿಮರಣೆ ಇಲ್ಲಿ ಹರಿಸಿದ್ದಾರೆ. ಒಟ್ನಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಬಂದಿದ್ದಾರಲ್ವಾ ಗೆಸ್ಟ್ ಆಗ್ಬಿಟ್ಟು ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸಿದ್ದಾರೆ. ಸದ್ಯ ನೆಕ್ಸ್ಟ್ ವೀಕ್ ಅಲ್ಲಿ ಆ ಒಂದು ಎಪಿಸೋಡ್ ಬರುತ್ತೋ ಯಾವಾಗ ಬರುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ರಕ್ಷಿತಾ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಅದು ಬಂದಿರೋದ್ರಿಂದ ಗಿಲ್ಲಿ ನಟ ಅವರು ಬಂದಿರೋದಂತೂ ಪಕ್ಕಾ ಅಂತ ಗೊತ್ತಾಗ್ತದೆ. ಬಟ್ ಆ ಒಂದು ಎಪಿಸೋಡ್ ಯಾವಾಗ ಪ್ರಸಾರ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ, ನೆಕ್ಸ್ಟ್ ವೀಕ್ ಆಗುತ್ತೋ ಏನೋ ಗೊತ್ತಿಲ್ಲ. ಸೊ ವೀಕ್ಷಕರೇ, ಈ ಸತಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಹೇಗಿದೆ, ನಿಮ್ಮ ನೆಚ್ಚಿನ ಕುಕ್ ಯಾರು, ಕ್ವಾಟ್ಲೆ ಯಾರು, ಈ ಸತಿ ಹೇಗ್ ನಡ್ಕೊಂಡ್ ಬರ್ತಿದೆ ಕ್ವಾಟ್ಲೆ ಕಿಚನ್, ನಿಮ್ ಸಪೋರ್ಟ್ ಯಾರಿಗಿದೆ, ಯಾರು ಗೆಲ್ಬೇಕು ಅಂತ ನೀವ್ ಅನ್ಕೊಂಡಿದ್ದೀರಾ, ನಿಮ್ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.